ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ಈಗಾಗಲೇ ಯಾವ ಅಭ್ಯರ್ಥಿಗಳು ಡೇಟ್ ಮಿಸ್ ಆಗಿತ್ತೋ ಒಂದು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಪ್ರಗತಿಯಲ್ಲಿದೆಯಾ ಅಂದರೆ ನಡೀತಾ ಇದೆ. ಒಂದನೇ PDF ಮುಗಿದಿದೆ, ಡೇಟ್ ಮಿಸ್ ಆದ ಅಭ್ಯರ್ಥಿಗಳು. ಎರಡನೇ PDF ನಡೀತಾ ಇದೆ. ಎರಡನೇ PDF ಆಗಿದ್ಮೇಲೆ ಇನ್ನೊಂದು ಸ್ವಲ್ಪ ಜನ ಉಳಿದುಕೊಂಡಿರ್ತಾರೆ. ಆ ಒಂದು ಅಭ್ಯರ್ಥಿಗಳು ಕೂಡ ಇನ್ನೊಂದು ವಾರದಲ್ಲಿ ಅಂದರೆ ನೆಕ್ಸ್ಟ್ ವೀಕ್, ಈ ಒಂದು ವೀಕ್ ನಾಳೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಈ ಸೋಮವಾರ ಮುಗಿದ್ಮೇಲೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು PDF ಕಂಪ್ಲೀಟಾಗಿ ಸಂಪೂರ್ಣವಾಗಿ ಎಲ್ಲ ಅಭ್ಯರ್ಥಿಗಳು ಕಂಪ್ಲೀಟ್ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವೆಲ್ಲ ಕಾತುರದಿಂದ ಕಾಯ್ತಿರುವಂತಹ ಒಂದು ಟೋಟಲ್ ಅಭ್ಯರ್ಥಿಗಳು ಎಷ್ಟಾದರೂ 40+ ಅಂಕ ತೊಗೊಂಡಿದ್ದ ಅಭ್ಯರ್ಥಿಗಳು ಎಷ್ಟು ಜನ ಆದರು ಅಂತೇಳಿ ಬಹಳಷ್ಟು ಅಭ್ಯರ್ಥಿಗಳೆಲ್ಲ ಭಾಳ ಕಾತುರದಿಂದ ಕೇಳ್ತಾ ಇದ್ದೀರಿ. ಭಾಳಷ್ಟು ಅಭ್ಯರ್ಥಿಗಳು ಕಮೆಂಟ್ ಕೂಡ ಮಾಡಿದ್ದೀರಿ. ನಿಮ್ಮೆಲ್ಲ ಒಂದು ಅಪೇಕ್ಷೆ ಮೇರೆಗೆ ನಾನಿವತ್ತು 40+ ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂಥೇಳಿ ಟೋಟಲ್ ಆಗಿ ನಿಮಗೋಸ್ಕರ ಮಾಡಿದ್ದೀನಿ ಸ್ನೇಹಿತರೆ. ನೀವು ನೋಡ್ಬೋದು. ನಾನಿಲ್ಲಿ ಹುಮನಾಬಾದ್ ಮತ್ತು ಹಾಸನ ಎರಡೂ ಒಂದು ಚಾಲನಾ ಪಥ ಎರಡೂ ಟ್ರ್ಯಾಕ್ಗಳಿಂದ ಅಭ್ಯರ್ಥಿಗಳನ್ನು ಒಟ್ಟುಗೂಡಿಸಿ ಟೋಟಲಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು, ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಹೆಚ್ಚಿನ ಒಂದು ಡೇಟ್ ಆಫ್ ಬರ್ತಿದ್ದ ಅಭ್ಯರ್ಥಿಗಳು ಹೆಚ್ಚಿನ ಅಂಕ ಪಡೆದ್ರೂ ಕೂಡ ಅವ್ರದ್ದು ಸೆಲೆಕ್ಷನ್ ಆಗುತ್ತಾ ಇಲ್ವಾ, ಹಲವಾರು ಒಂದು ಮಾಹಿತಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ, ಚರ್ಚಿಸೋಣ ಅಂತ ಹೇಳ್ತಾ. ನೋಡಿ ಸ್ನೇಹಿತರೆ, ಹೊಸಬರಿದ್ದರೆ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡೋಣ ಇವತ್ತಿನ ಒಂದು ಮಾಹಿತಿ. ನೋಡ್ಬೋದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ KSRTC ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಬಂದಿದೆ. ಪ್ರತಿದಿನವೂ ಚಾಲನಾ ವೃತ್ತಿ ಪರೀಕ್ಷೆಯ ಒಂದು ಅಂಕಿ ಸಂಖ್ಯೆಗಳು. ಒಂದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹುಮನಾಬಾದ್ ಮತ್ತು ಹಾಸನ ಎರಡೂ ಚಾಲನಾ ಒಂದು ಪರೀಕ್ಷೆಯ ಚಾಲನಾ ಟ್ರ್ಯಾಕಿನ ಒಂದು ಪರೀಕ್ಷೆಯ ಫಲಿತಾಂಶ ಅಂಕಿ ಸಂಖ್ಯೆಗಳನ್ನು ಒಟ್ಟುಗೂಡಿಸಿ ನಾನು ನಿಮಗೆ ತೋರಿಸ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು. KSRTC ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆ ಹುಮನಾಬಾದ್ ಮತ್ತು ಹಾಸನ ಎರಡೂ ಚಾಲನಾ ಟ್ರ್ಯಾಕ್ ಟೋಟಲ್ ಅಭ್ಯರ್ಥಿಗಳು ಪಡೆದ ಅಂಕಿ ಸಂಖ್ಯೆಗಳು 0ಯಿಂದ 50 ಅಂಕ ಪಡೆದವರು. ಇದು ದಿನಾಂಕ 10/5/2000ವರೆಗೆ ಇರುತ್ತೆ ಸ್ನೇಹಿತರೆ. 10/5/2025 ಇರುತ್ತೆ. ಹುಮನಾಬಾದ್ ಇದರಲ್ಲೇ ಸೇರುತ್ತೆ, ಹಾಸನ ಕೂಡ ಇದರಲ್ಲೇ ಸೇರಿರುತ್ತೆ. ನೋಡೋಣ ಬನ್ನಿ ಸ್ನೇಹಿತರೆ ಮುಂದೆ. ನೋಡ್ಬೋದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನೋಡಿ 0 ಅಂಕ ಪಡೆದ ಅಭ್ಯರ್ಥಿಗಳು ಎರಡು ಟ್ರ್ಯಾಕ್ ಸೇರಿ ಒಟ್ಟು ಟೋಟಲ್ ಮಾಡಿದ್ದೀನಿ ಇದರಲ್ಲಿ. ನೋಡಿ 0 ಅಂಕ ಪಡೆದ ಅಭ್ಯರ್ಥಿಗಳು ಎರಡೂ ಟ್ರ್ಯಾಕ್ ಸೇರಿ 305 ಜನ. 1 ಅಂಕ ಪಡೆದವರು 71 ಜನ, 2 ಅಂಕ ಪಡೆದವರು 92 ಜನ, 3 ಅಂಕ ಪಡೆದವರು 95 ಜನ, 4 ಅಂಕ ಪಡೆದವರು 130, 10 ಅಂಕ ಪಡೆದವರು 153, 11 ಅಂಕ ಪಡೆದವರು 103, 12 ಅಂಕ ಪಡೆದವರು 190. ನಾವು ಡೈರೆಕ್ಟಾಗಿ ಇವಾಗ ನಾವು 40+ ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತಕ್ಕಂಥ ಮಾಹಿತಿನ ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ಎರಡೂ ಟ್ರ್ಯಾಕ್ ಸೇರಿ 40 ಅಂಕ ಪಡೆದ ಅಭ್ಯರ್ಥಿಗಳು ಎರಡೂ ಟ್ರ್ಯಾಕ್ ಹುಮನಾಬಾದ್ ಮತ್ತು ಹಾಸನ ಎರಡೂ ಟ್ರ್ಯಾಕ್ ಸೇರಿ 40 ಅಂಕ ಪಡೆದ ಅಭ್ಯರ್ಥಿಗಳು 275 ಜನ. 40 ಅಂಕ ಪಡೆದವರು 188 ಜನ, 41 ಅಂಕ ಪಡೆದವರು 319 ಜನ, 41 ಅಂಕ ಪಡೆದವರು 210 ಜನ, 42 ಅಂಕ ಪಡೆದವರು 350 ಜನ, 42 ಅಂಕ ಪಡೆದವರು 255, 43 ಅಂಕ ಪಡೆದವರು 357, 43 ಅಂಕ ಪಡೆದವರು 186, 44 ಅಂಕ ಪಡೆದವರು 419, 44 ಅಂಕ ಪಡೆದವರು 173, 45 ಅಂಕ ಪಡೆದವರು 338, 45 ಅಂಕ ಪಡೆದವರು 174, 46 ಅಂಕ ಪಡೆದವರು 297, 46 ಅಂಕ ಪಡೆದವರು 125, 47 ಅಂಕ ಪಡೆದವರು 260, 47 ಅಂಕ ಪಡೆದವರು 87, 48 ಅಂಕ ಪಡೆದವರು 200, 48 ಅಂಕ ಪಡೆದವರು 59,
49 ಅಂಕ ಪಡೆದವರು 124, 49.5 ಅಂಕ ಪಡೆದವರು 12 ಜನ, 50ಕ್ಕೆ 50 ಅಂಕ ಪಡೆದವರು 53 ಜನ. ಸೊ ಈ ಒಂದು ಮಾಹಿತಿ KSRTC ಏನಲ್ಲಿ ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಮಾಡ್ತಾಯಿದೆ. ಸೊ ಒಂದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಒಟ್ಟುಗೂಡಿಸಿ 2 ಟ್ರ್ಯಾಕ್ ಒಟ್ಟುಗೂಡಿಸಿ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೋಡ್ಬೋದು ಇಲ್ಲಿ. ಸೊ ಮುಂದುವರೆದ ಸ್ನೇಹಿತರೆ ನೋಡ್ತಾ ಹೋಗೋದಾದರೆ, ಸೊ ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ 0ಯಿಂದ 24.5 ಅಂಕ ಪಡೆದವರು, 0ಯಿಂದ 24.5 ಅಂಕ ಪಡೆದವರು ಒಟ್ಟು ಅಭ್ಯರ್ಥಿಗಳು 0ಯಿಂದ 24.5 2 ಟ್ರ್ಯಾಕ್ ಸೇರಿ 3212 ಅಭ್ಯರ್ಥಿಗಳು ಕೂಡ ಇವರು ಫೇಲ್ ಆದ ಹಾಗೆ. ಸೊ ಮುಂದುವರೆದು 25ರಿಂದ 37.5 ಅಂಕ ಪಡೆದವರು, 25ರಿಂದ 37.5 ಅಂಕ ಪಡೆದವರು 3034 ಜನ, 2 ಟ್ರ್ಯಾಕ್ ಸೇರಿ 3034 ಜನ. ಸೊ ಜೊತೆಗೆ 38ರಿಂದ 50 ಅಂಕ ಪಡೆದವರು, 38ರಿಂದ 50 ಅಂಕ ಪಡೆದವರು 5261 ಜನ, 5261 ಜನ. ಸೊ ನೋಡ್ಬೋದು ಸ್ನೇಹಿತರೆ. ಮುಂದೆ ನೋಡೋಣ. ಸೊ ನೋಡ್ಬೋದು ಸ್ನೇಹಿತರೆ, 40ರಿಂದ 40.5. ಸೊ ನೋಡ್ಬೋದು 40 ಮತ್ತು 40.5. ಸೊ ಈ ಏನಿದೆ 40 ಮತ್ತು 40.5, 40ರಿಂದ 40.5 ಅಂಕ ಪಡೆದವರ ಅಭ್ಯರ್ಥಿಗಳು 2 ಟ್ರ್ಯಾಕ್ ಸೇರಿ 463, 41ರಿಂದ 40.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 529, 42ರಿಂದ 42.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 605, 43ರಿಂದ 43.5 ಅಂಕ ಪಡೆದವರು 2 ಟ್ರ್ಯಾಕಿಂದ 543, 44ರಿಂದ 44.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 592, 44ರಿಂದ 44.5 2 ಟ್ರ್ಯಾಕ್ ಸೇರಿ. ಸೊ ಅದೇ ರೀತಿ 45ರಿಂದ 45.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 512, 46ರಿಂದ 46.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 422, 47ರಿಂದ 47.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 347. ಅದೇ ರೀತಿ 48ರಿಂದ 48.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 259 ಅಭ್ಯರ್ಥಿಗಳು, 49ರಿಂದ 49.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 1300 ದಯವಿಟ್ಟು ಕ್ಷಮಿಸಿ, 49ರಿಂದ 49.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 136, 50ಕ್ಕೆ 50 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 53 ಜನ. ಸೊ ನೋಡ್ಬೋದು 53 ಜನ. ಸೊ ನೋಡಿ ಸ್ನೇಹಿತರೆ, ಈ ರೀತಿ ಒಂದೊಂದು ಅಂಕ ಅರ್ಧ ನಂಬರಲ್ಲಿ ಎಷ್ಟು ಜನ ಡಿಫ್ರೆನ್ಸ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಿಮಗೆ ನಾನು ಒದಗಿಸ್ತಾ ಬಂದಿದ್ದೀನಿ. ಸೊ ನೋಡ್ಬೋದು. ಸೊ ಮುಂದೆವರೆದು 40ರಿಂದ 44.5 ಅಂಕ ಪಡೆದವರು ಎಷ್ಟು ಜನ, ಅಥವಾ 45ರಿಂದ 50 ಅಂಕ ಪಡೆದವರು ಎಷ್ಟು ಜನ ಅಂತಕ್ಕಂಥ ಮಾಹಿತಿ ಕೂಡ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ 40ರಿಂದ 44.5. ಸೊ ನೋಡಿ, ಈ ಒಂದು ಬಾಕ್ಸಿನ ಕಲರ್ ಏನು ಚೇಂಜ್ ಮಾಡಿದ್ದೀನಿ. 40ರಿಂದ 44.5 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು 2 ಟ್ರ್ಯಾಕ್ ಸೇರಿ ದಿನಾಂಕ 10/5/2025 40ರಿಂದ 44.5 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 2732, 2 ಟ್ರ್ಯಾಕ್ ಸೇರಿ ಹುಮನಾಬಾದ್ ಮತ್ತು ಹಾಸನ. 40ರಿಂದ 44.5 ಅಂಕ ಪಡೆದವರು 2732. ಸೊ ನೆಕ್ಸ್ಟ್ 45ರಿಂದ ನೋಡೋಣ. ಅದೇ ರೀತಿ ನೋಡ್ಬೋದು ಸ್ನೇಹಿತರೆ, 45ರಿಂದ 50 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 45ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು 2 ಟ್ರ್ಯಾಕ್ ಸೇರಿ ನೋಡ್ಬೋದು ನೀವಿಲ್ಲಿ 1729, 1729 ಸ್ನೇಹಿತರೆ 2 ಟ್ರ್ಯಾಕ್ ಸೇರಿ 10/5/2025 ಈ ಒಂದು KSRTC ಬಿಟ್ಟಿರುವ ಒಂದು ಡಾಟಾವನ್ನು ನಾನು ಇಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಬಂದೀನಿ ಸ್ನೇಹಿತರೆ. ಸೊ ಮುಂದುವರೆದು ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ 40ರಿಂದ
50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 40ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು ಎರಡೂ ಟ್ರ್ಯಾಕ್ ಸೇರಿ ಹುಮ್ನಾಬಾದ್ ಮತ್ತು ಹಾಸನ ಎರಡೂ ಟ್ರ್ಯಾಕ್ ಸೇರಿ 4461. ಸೊ ಇಲ್ಲಿ ಎರಡೆರಡು ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಸೇರಿ ಮಾಡಿದ್ನಲ್ವ ಇದು ಆಗಿದೆ. ಸೊ ಇಲ್ಲಿ 40ರಿಂದ 44 ಮತ್ತು 45ರಿಂದ 50 ಮಾಡಿದ್ದು ಅದು ಕೂಡ ಸೇಮ್ ಬರುತ್ತಲ್ವ ಟೋಟಲು. ಸೊ ನೋಡ್ಬೋದು ನೀವು ಇಲ್ಲಿ 4,461. ಸೊ ಈ ಥರ ಆಗಿದೆ ಸ್ನೇಹಿತರೆ ಟೋಟಲು. ಸೊ ನೆಟ್ಟು 50 ಅಂಕ ಪಡೆದ ಅಭ್ಯರ್ಥಿಗಳ ಒಂದು ಡಾಟಾ. ಸೊ ಇಲ್ಲಿ ನೋಡ್ಬೋದು ನೀವು ಟೋಟಲ್ಲು KSRTC ಒಂದು ಕೊಟ್ಟ ಮಾಹಿತಿ ಪ್ರಕಾರ 14,000 ಅಭ್ಯರ್ಥಿಗಳು ಚಾಲನವರ್ತಿ ಪರೀಕ್ಷೆಗೆ ಅರ್ಹರಾಗಿದ್ದರು, ಪಾಸಾಗಿದ್ದರು. ಈಗಾಗಲೇ 11,507 ಅಭ್ಯರ್ಥಿಗಳು ಚಾಲನವರ್ತಿ ಪರೀಕ್ಷೆ ಕೊಟ್ಟಿದ್ದಾರೆ. 11,507 ಅಭ್ಯರ್ಥಿಗಳು ಚಾಲನವರ್ತಿ ಪರೀಕ್ಷೆ ಕೊಟ್ಟಿದ್ದಾರೆ. 1,200 ಅಭ್ಯರ್ಥಿಗಳಿಗೆ ಈಗಾಗಲೇ PDF ಕೂಡ ಬಿಟ್ಟಿದ್ದಾರೆ. 12ನೇ ತಾರೀಕಿಂದ 17ರವರೆಗೆ 1,200. ಸೊ ಎಲ್ಲ ಈ ಒಂದು 14,000ರಲ್ಲಿ ಇವೆರಡು ನಾವು ಮೈನಸ್ ಮಾಡಿದ್ರೆ ಇನ್ನೂ ಬ್ಯಾಲೆನ್ಸ್ ಉಳಿತ ಅಭ್ಯರ್ಥಿಗಳು 1,293 ಅಭ್ಯರ್ಥಿಗಳು ಬ್ಯಾಲೆನ್ಸ್ ಇರ್ತಾರೆ. ಸೊ 1,293 ಪೂರ್ತಿ ಉಳಿಯಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಮೊನ್ನೆ ಒಂದು 8ನೇ ತಾರೀಕಿನಿಂದ 10ನೇ ತಾರೀಕಿಗೆ ಒಂದು PDF ಬಿಟ್ಟಿದ್ರು 8ರಿಂದ 10ರವರೆಗೆ. ಸೊ ಅದರಲ್ಲಿ 550 ಅಭ್ಯರ್ಥಿಗಳನ್ನು ಚಾಲನವರ್ತಿ ಪರೀಕ್ಷೆಗೆ ಕರೆದಿದ್ರು. ಸೊ ಅದರಲ್ಲಿ 3 ದಿನದ ಡಾಟಾ ನೋಡಬೇಕಾದ್ರೆ 110, 118, 116 ಈ ಥರ ಅಭ್ಯರ್ಥಿಗಳು ಬರ್ತಿದ್ರು. ಸೊ 3 ದಿನ ಸೇರಿ 344 ಅಭ್ಯರ್ಥಿಗಳು ಮಾತ್ರ ಹಾಜರಾಗಿದ್ದರು. ಅದರಲ್ಲಿ 206 ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿದ್ದಾರೆ. ಸೊ ಈ ಒಂದು 206 ಅಭ್ಯರ್ಥಿಗಳು ಏನಕ್ಕೆ ಅಬ್ಸೆಂಟ್ ಆದರು ಏಕೆ ಅಂತೇಳಿ ಗೊತ್ತಿಲ್ಲ. ಸೊ ಅವ್ರಿಗೆ ನೆಕ್ಸ್ಟ್ ಕರೀತಾರೋ ಬಿಡ್ತಾರೋ ಅಂತಕ್ಕಂಥ ಮಾಹಿತಿನೂ ಕೂಡ ಗೊತ್ತಿಲ್ಲ. ಸೊ ಹೀಗೆ ಮುಂದೆ ಎಷ್ಟು ಜನ ಅಬ್ಸೆಂಟ್ ಆಗ್ತಾರೋ ಅಂತಕ್ಕಂಥ ಮಾಹಿತಿ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಹೆಚ್ಚು ಕಡಿಮೆ ಇನ್ನು ಒಂದು ವಾರದಾಗೆ ಈ ಒಂದು ಈಗೇನು PDF ಬಿಟ್ಟಿದ್ದಾರೋ ಅದಾಗಿದ ನಂತರ ಇನ್ನೊಂದು ವಾರದ ಒಳಗಾಗಿ ಸಂಪೂರ್ಣವಾಗಿ KSRTC ಒಂದು ಚಾಲನವರ್ತಿ ಪರೀಕ್ಷೆ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಕಟ್ ಆಫ್ ಲಿಸ್ಟು ಹಾಕ್ತಾರೋ ಇಲ್ಲೋ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಕೆಲವೊಂದು ಮೂಲಗಳ ಪ್ರಕಾರ ಒಂದು ವಾರದಲ್ಲಿ ಹಾಕ್ತಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಬಟ್ ಅದು ಇಲಾಖೆಗೆ ಬಿಟ್ಟ ಒಂದು ವಿಚಾರ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನೋಡ್ಬೋದು ನೀವು NaN-HK BMTC ಒಂದು ಕಂಡಕ್ಟ್ರದ್ದು ಫೈನಲ್ ಲಿಸ್ಟ್ ಹಾಕ್ಲಿಕ್ಕೆ 4 ತಿಂಗಳು 5 ತಿಂಗಳ ಟೈಮ್ ತೊಗೊಂಡ್ರು ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ 4ರಿಂದ 5 ತಿಂಗಳ ಟೈಮ್ ತೊಗೊಂಡ್ರು. ಸೊ ನೋಡಬೇಕು, ಅವ್ರಿಗೆ ಅರ್ಜೆಂಟ್ ಇದ್ದರೆ ಬೇಗ ಹಾಕ್ಬಿಡ್ತಾರೆ. ಸರ್ಕಾರದವರು ಬೇಗ ಒಪ್ಪಿಗೆ ಕೊಟ್ಟರೆ ಬೇಗ ಹಾಕ್ತವ್ರೆ. ಸೊ ಅವರು ಡಿಲೇ ಮಾಡ್ತಾ ಹೋದರೆ ಡಿಲೇನೂ ಆಗ್ಬೋದು. ಸೊ ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ. ಅದು ಒಂದು ನಿಖರವಾದ ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಖಂಡಿತವಾಗಲೂ ಮಾಹಿತಿ ಕೊಡ್ತೀನಿ. ಸೊ ನೀವು ಯೋಚನೆ ಮಾಡ್ಬೋದು ಸ್ನೇಹಿತರೆ, 4,461 ಅಭ್ಯರ್ಥಿಗಳು 40+ ಅಂಕ ತೊಗೊಂಡಿದ್ದಾರೆ. 4,461 ಅಭ್ಯರ್ಥಿಗಳು ಎರಡೂ ಟ್ರ್ಯಾಕ್ ಸೇರಿ ಅಪ್ ಟು ಇಲ್ಲಿ ಗಂಟ. ಇನ್ನು 2,400 ಅಭ್ಯರ್ಥಿಗಳು ಇನ್ನೂ ಚಾಲನವರ್ತಿ ಪರೀಕ್ಷೆಯಲ್ಲಿ ಬ್ಯಾಲೆನ್ಸ್ ಇದ್ದಾರೆ. 2,400. ಅದರಲ್ಲಿ 100ಕ್ಕೆ 40% ಅಂದರೆ 100ಕ್ಕೆ 40 ಜನ 40+ ಅಂಕ ಪಡಿತಾ ಇದ್ದಾರೆ ಒಂದು ಎವರೇಜ್ ನೋಡೋದಾದರೆ. ಸೊ ಆ ಒಂದು ಎವರೇಜ್ ನೋಡೋದಾದರೆ ಇನ್ನೂ 960 ಜನ ಇದ್ರಾಗ ಆ್ಯಡ್ ಆಗ್ತವ್ರೆ. ಇನ್ನು 960 ಜನ ಅಂದರೆ 4,461 + 960. ಸೊ ಆ ಥರ ನೋಡೋದಾದರೆ 5,421 ಜನ 40+ ಅಂಕ ಪಡೆದವ್ರು ಆಗ್ತವ್ರೆ. ನಮಗಿರೋ ಪೋಸ್ಟ್ಗಳು ಕೇವಲ 2,000 ಮಾತ್ರ. ನೀವು ಕೂಡ ಊಹೆ ಮಾಡ್ಬೋದು, ನೀವೇ ಹೇಳ್ಬೇಕು ಇವಾಗ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ, ಯಾವ್ಯಾವ ಅಭ್ಯರ್ಥಿಗಳು ಅಂದರೆ ಇಲ್ಲಿ ಕೆಟಗಿರಿ ಪ್ರಕಾರ ಹೇಳೋಕ್ಕೆ ಸ್ವಲ್ಪ ಕಷ್ಟ ಸ್ನೇಹಿತರೆ. ಯಾವ ಕೆಟಗಿರಿ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತಕ್ಕಂಥ ಮಾಹಿತಿ ಡೀಟೇಲ್ ಆಗಿರಲ್ಲ. ನೋಡಿ, ಕೆಲವೊಂದು ಕೆಟಗಿರಿ ಕಡಿಮೆ ಅಭ್ಯರ್ಥಿಗಳು ಇದ್ದರು, ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ಅವ್ರು 25+ ಅಂಕ ತೊಗೊಂಡ್ರು ಕೂಡ ಅವರು ಜಾಬ್ ಆಗುತ್ತೆ. ಅದಕ್ಕೋಸ್ಕರ ಕೆಟಗಿರಿ ವೈಸಲ್ಲಿ ನಾವು ಇಷ್ಟೇ ನಿಲ್ಲುತ್ತೆ ಅಂತ ನಿಖರವಾದ ಮಾಹಿತಿ ಹೇಳೋಕ್ಕಾಗಲ್ಲ. ಸೊ ಒಂದು ಅಂದಾಜು ಮಾಡ್ಬೋದು ಹೊರತು ಇಷ್ಟೇ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಆಮೇಲೆ ಇನ್ನು KSRTCದವರು ಇನ್ನೊಂದು ಏನಂದರೆ 2019-20 ಒಂದು ನೋಟಿಫಿಕೇಷನ್ ಆಗಿತ್ತು. ಅಪ್ ಟು ಇಲ್ಲಿ ಗಂಟ 4-5 ವರ್ಷ ಆಯಿತು. ಇಲ್ಲಿಗೆ ಯಾರಿಗೆ ಏಜ್ ಡಿಬಾರ್ ಆಗಿದೆಯೋ ಸೊ ಅಂಥ ಅಭ್ಯರ್ಥಿಗಳು ಏನು 43, 44
45 ಈ ಥರ ಏನು ಅಂಕ ಪಡ್ಕೊಂಡಿದ್ದಾರೋ ಸೊ ಅಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರಶಸ್ತಿ ಕೊಡುವ ಚಾನ್ಸಸ್ ಇದೆ. ಸೊ ಇಲ್ಲಿ ನೋಡಿ, ಆಮೇಲೆ 95 96 ಈ ಥರ ಡೇಟ್ ಆಫ್ ಬರ್ತ್ ಇರುತ್ತಲ್ವ, ಸೊ ಅಂಥವ್ರು ನೋಡಿ 48 49 ಈ ಥರ ತೊಗೊಂಡಿರ್ತಾರೆ. ಸೊ ಅಂಥವ್ರಿಗೆ ಸ್ವಲ್ಪ ಚಾನ್ಸ್ ಕಡಿಮೆ ಇದೆ ಅಂಥೇಳಿ ನಾವೊಂದು ಅಂದಾಜು ಇದೆ ಸ್ನೇಹಿತರೆ. ಸೊ ನೋಡೋಣ ಯಾವ ಥರ ಆಗುತ್ತೆ ಏನಾಗುತ್ತೆ ಅಂಥೇಳಿ. ಆ ಒಂದು ಅಭ್ಯರ್ಥಿಗಳು ನಾವು ಇಷ್ಟೆಲ್ಲ ಅಂಕ ತೊಗೊಂಡ್ರು ಆಗಿಲ್ಲ ಅಂದರೆ ಅವ್ರದ್ದು ನೆಕ್ಸ್ಟ್ ಇನ್ನೊಂದು ಸಲ ಕಾಲ್ಫಾರ್ಮ್ ಮಾಡಿದರು ಅವರು ಅಪ್ಲಿಕೇಶನ್ ಹಾಕಿ ಮತ್ತೆ ತಿರ್ಗಿ ಅವರು ಜಾಬ್ ಪಡಿಬೋದು ಅಂತಕ್ಕಂಥದ್ದವರು ಒಂದು ಗಮನದಲ್ಲಿಟ್ಕೊಂಡು ಈಗಾಗಲೇ ಏಜ್ ಡಿಬರ್ ಆಗಿದ್ದವರಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಸೊ ಅಂಥದ್ದೊಂದು ಮಾಹಿತಿನ ಅವ್ರ ಗಮನದಲ್ಲಿಟ್ಕೊಂಡು ಯಾರ ಅಂಕ ಹೆಚ್ಚಿಗೆ ಪಡೆದವರು ಡೇಟ್ ಆಫ್ ಬರ್ತ್ ಕಡಿಮೆ ಇದೆಯೋ ಸೊ ಅಂಥ ಅಭ್ಯರ್ಥಿಗಳು ಜಾಬ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ನೀವು ಊಹೆ ಮಾಡಿ ಯಾವ ಕೆಟಗರಿ ಎಷ್ಟು ನಿಲ್ಲುತ್ತೆ ಅಂತ ನೀವೇ ಹೇಳಬೇಕು ಸ್ನೇಹಿತರೆ ಇವಾಗ. ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕಾಮೆಂಟಲ್ಲಿ ಕೇಳ್ತೀರ ನಂದಷ್ಟಾಗಿದೆ ಸರ್, ಆಗ್ಬೋದು ಅಂಥೇಳಿ. ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ಹೇಳಿದ್ದೀನಿ. ಇವಾಗ ನೀವು ಯಾವ ಅಭ್ಯರ್ಥಿಗಳಿಗೆ ಎಷ್ಟು ನಿಲ್ಬೋದು ಅಂತಕ್ಕಂಥ ಮಾಹಿತಿನ ನೀವು ನನಗೆ ಹೇಳ್ಬೋದು ಸ್ನೇಹಿತರೆ. ಇವಾಗ ಟೋಟಲ್ ಇವಾಗ 2 ಟ್ರ್ಯಾಕ್ ಸೇರಿ 10ನೇ ತಾರೀಕುವರೆಗೂ ಅಂದರೆ 10/5/2025ವರೆಗೂ 2 ಟ್ರ್ಯಾಕ್ ಸೇರಿ 4461 ಅಭ್ಯರ್ಥಿಗಳು 40+ ಅಂಕ ತೊಗೊಂಡಿದ್ದಾರೆ ಸ್ನೇಹಿತರೆ. ಸೊ ನೋಡಿದಿರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನದಲ್ಲಿ ಭಾಳ ಇಂಪಾರ್ಟೆಂಟ್ ವೀಡಿಯೋಗಳು ಕೂಡ ಇರ್ತವೆ. ಯಾಕಂದ್ರೆ ಮಾಹಿತಿ ಮಿಸ್ ಆಗಿದರೆ ಮತ್ತು ತಿರ್ಗಾ ಡೇಟ್ ಮಿಸ್ ಆಗಿದರೆ ಈ ಥರ ಎಲ್ಲ ಸಮಥಿಂಗ್ ಎಲ್ಲ ಪ್ರಾಬ್ಲಮ್ಗಳೆಲ್ಲ ಆಗ್ತವೆ. ಇನ್ನು ಏನೇನು ಮಾಡಬೇಕು, ಏನೇನು ಇರ್ತವೆ ಅಂತಕ್ಕಂಥ ಮಾಹಿತಿ ಎಲ್ಲ ನೋಡ್ತಾ ಹೋಗೋಣ. ಯಾಕಂದರೆ ಮುಂದಿನ್ನು ಮೆಡಿಕಲ್ ಇರುತ್ತೆ, ಕೆಲವೊಂದು ಮೆಡಿಕಲ್ದಾಗ ಕಣ್ಣು ಕಿವಿ ಈ ಥರ ಎಲ್ಲ ಪರೀಕ್ಷೆಗಳಿರ್ತವೆ. ಅದರಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆದರೆ ಏನೇನು ಮಾಡಬೇಕು, ಯಾಕೆ ಆ ಥರ ಆಗ್ತದೆ, ಸೊ ಇಂಥವೆಲ್ಲ ಮಾಹಿತಿನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋಗಳಲ್ಲಿ. ಅದಕ್ಕಾಗಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ನೀವೆಲ್ಲ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ.